नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। भवति यदनुभावादेडमो कोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविदो नूनं मनां मा कृताः। श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्ति असेड संग स्वस्त्यस्तु असेड सन्मंगलानि भवन्तु। श्लोकैक श्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधने भूते। अद्य बृहती सहस्र विष्णु सहस्रनाम तुलनात्मक विवरणारंभे सति किंचित पूर्वकथानुवादः। हरि ओम हरि ओम हरि ओम। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे।
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಮ್ಮ ವಿದ್ಯಾಪೀಠದಲ್ಲಿ ಪೂರ್ತಿ ಅಧಿಕ ಮಾಸ ಬೃಹತಿ ಸಹಸ್ರ ಹೋಮ ನಡೆಯೋದರಿಂದ ಬೃಹತಿ ಸಹಸ್ರ ಮತ್ತು ವಿಷ್ಣು ಸಹಸ್ರನಾಮದ ತುಲನಾತ್ಮಕ ವಿವರಣೆಯನ್ನು ಮಾಡ್ತಾ ಇಲ್ಲಿವರೆಗೂ 29 ವಿಷ್ಣು ಸಹಸ್ರನಾಮದ ಹೆಸರುಗಳ ವಿವರಣೆಯನ್ನು ಮಾಡಲಾಗಿದೆ. ಹನ್ನೊಂದು ದಿನಕ್ಕೆ 2 ಅಥವಾ 3ರಂತೆ ಮಾಡ್ತಾ 29ರವರೆಗೆ ನಾವು ಬಂದುಬಿಟ್ಟಿದ್ದೇವೆ. ನಿನ್ನೆ ಸ್ಥಾಣವೇ ನಮಃ ಸ್ಥಾಣು ಭೂತಾದಿ ಅಲ್ಲಿವರೆಗೂ ಬಂದಿದೆ. ಈಗ ನಮ್ಮ ಎದುರಿಗಿರ್ತಕ್ಕಂಥ ಭಗವಂತನ ನಾಮ ನಿಧಿ. ನಿಧಿ ಅಂತಿಕೊಂಡಂತಂದರೆ ಸಂಪತ್ತಿನ ಗುಂಪು. ಭಾಳ ಎಣಿಸಲಾರದಷ್ಟು ಗುಂಪಿಗೆ ನಿಧಿ ಅಂತ ಕರೀತಾರೆ. ಅಥವಾ ಬಂಗಾರ ಬೆಳ್ಳಿ ಇವುಗಳು ಸಿಗ್ತಕ್ಕಂಥ ಏನು ನೆಲದ ಕೆಳಗಿನ ಸ್ಥಾನಗಳು ಅಂತೇನಿವೆ ಅದಕ್ಕೂ ನಿಧಿ ಅಂತ ಕರೀತಾರೆ. ಹಾಗಾದರೆ ಭಗವಂತ ಯಾವುದರ ನಿಧಿ? ಪರಮಾತ್ಮ ದೊಡ್ಡ ನಿಧಿ, ಸಂಪತ್ತಿನ ನಿಧಿ. ಆ ನಿಧಿಯಿಂದ ಎಷ್ಟೋ ಜನರು ಪೋಷಣೆ ನಡೀತದೆ ಅಲ್ಲ. ಇಲ್ಲಿ ಲಕ್ಷ್ಮೀದೇವಿಯಿಂದ ಹಿಡಿದು ವಾಯುದೇವರು ಮಧ್ಯದಲ್ಲಿ ವಾಯುದೇವರು ಹಿಡಿದು ಒಬ್ಬ ತೃಣಜೀವಿಯವರೆಗೂ ಯಾರ ಪೋಷಣೆ ನಡೆದಿದೆ, ಯಾರ ಬೆಳವಣಿಗೆ ನಡೆದಿದೆ, ಯಾರ ರಕ್ಷಣೆ ನಡೆದಿದೆ, ಅಂಥವರೆಲ್ಲರನ್ನೂ ಪೋಷಣೆ ಮಾಡುವ ಗುಣನಿಧಿ ಪರಮಾತ್ಮ. ಪರಮಾತ್ಮನ ಗುಣಗಳ ಸಮೂಹ. ಯಾಕೆಂದರೆ ಒಂದು ಗುಣ ಅನೇಕ ಜನರಿಗೆ ಸಹಾಯ ಮಾಡ್ತದೆ. ಇವನು ಗುಣಗಳ ನಿಧಿ, ಅನಂತ ಜೀವರಾಶಿಗಳಿಗೆ ಉಪಕಾರ ಮಾಡ್ತಕ್ಕಂಥ ವ್ಯಕ್ತಿ. ಆದ್ದರಿಂದ ಭಗವಂತನಿಗೆ ನಿಧಿ ಅಂತ ತಿಳ್ಕೊಂಡಂತ ಹೆಸರು. ಈ ಅರ್ಥದಲ್ಲಿ
ಪ್ರತಿಶಾಸ್ತ್ರದ ಮಂತ್ರ 30ನೇ ಮಂತ್ರ ಈ ರೀತಿಯಾಗಿದೆ. 30ನೇ ಋಕ್ ಈ ರೀತಿಯಾಗಿದೆ. ಋಕ್ ಅಂತನ್ಲಿಕ್ಕೆ ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ. ಯಾಕಂದರೆ ಇದರಲ್ಲಿ ವೇದ ಮಂತ್ರಗಳ ಜೊತೆಯಲ್ಲಿ ಬ್ರಾಹ್ಮಣ ಮಂತ್ರಗಳು ಕೂಡ ವಿಹರಣ ವಿಧಿಯಿಂದ ಸೇರಿಸಲ್ಪಟ್ಟಿವೆ. 30ನೇ ಮಂತ್ರ ಈ ರೀತಿಯಾಗಿದೆ. ತ್ವಮಂಗತಾನಿ ವಿಶ್ವಾನಿ ವಿಚ್ಛೇ ಪತಿಮ್ಮೋ ಅಜ್ಞಾನಂ ಏಭಿಃ ಕರ್ಮಾಣಿ ಮಘವಂಚ ಕರ್ತ ಧೇನೂನಾಮಿಷುಧ್ಯಸಿ. ಬೋಲ್. ತ್ವಮಂಗತಾನಿ ವಿಶ್ವಾನಿ ವಿಚ್ಛೇ ಪತಿಮ್ಮೋ ಅಜ್ಞಾನಂ ಏಭಿಃ ಕರ್ಮಾಣಿ ಮಘವಂಚ ಕರ್ತ ಧೇನೂನಾಮಿಷುಧ್ಯಸೋ. ತ್ವಮಂಗತಾನಿ ವಿಶ್ವಾನಿ ವಿಚ್ಛೇ ಪತಿಮ್ಮೋ ಅಜ್ಞಾನಂ ಏಭಿಃ ಕರ್ಮಾಣಿ ಮಘವಂಚ ಕರ್ತ ಧೇನೂನಾಮಿಷುಧ್ಯಸಿ. ಓಂ. ಹೇ ಮಘವನ್, ಮಘ ಮಹಾ ಉತ್ಸವ ಸಂಪತ್ತಿ, ಅನಂತ ಸಂಪತ್ತಿ ಉಳ್ಳ ಶ್ರೀಹರಿಯೇ, ಹಿಂದೆ ಹೇಳಿದಂತೆ, ಹಿಂದಿನ ಮಂತ್ರದಲ್ಲಿ ಹೇಳಿದಂತೆ ಪರಮಾತ್ಮ ಸಕಲ ದೇವತೆಗಳನ್ನು ಸಂರಕ್ಷಿಸುವುದಕ್ಕೋಸ್ಕರ ನೀನು ಸೃಷ್ಟಿ ಮಾಡಿ, ಪೋಷಣೆ ಮಾಡಿ, ಸಂರಕ್ಷಣೆ ಮಾಡಿ, ಉಪಸಂಹಾರ ಮಾಡುವುದಕ್ಕೋಸ್ಕರ ಮೂಲರೂಪಿಯಾದ ನಾರಾಯಣ ನೀನು 4 ರೂಪಗಳನ್ನು ತೆಗೆದುಕೊಳ್ತಿ ಅಂತ ಹಿಂದಿನ ಮಂತ್ರದಲ್ಲಿ ನಾವು ಹೇಳಿದ್ದೆವು. ಯಾಕೆಂದರೆ ಭೂತ ಜಗತ್ತು ಅದರ ಆದಿಯನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ 4 ರೂಪಗಳನ್ನು ತೆಗೆದುಕೊಳ್ತಾನೆ. ಈಗ ಇದಕ್ಕೆ 4 ರೂಪಗಳಿಗೆ ಚತುರ್ವ್ಯೂಹ ರೂಪ ಅಂತ ತಿಳ್ಕೊಂಡಂತೇಳಿ ಹೆಸರು. ದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳು. ಮೂಲ ರೂಪ ಇಟ್ಕೊಂಡ್ರೆ ಪಂಚವ್ಯೂಹ ಅಂತ ಅರ್ಥ. ವ್ಯೂಹ ಪರಮಾತ್ಮ ನಾರಾಯಣ ಒಂದು ವ್ಯೂಹ. ನಾರಾಯಣ ಶಬ್ದದಿಂದ ಅಭಿವ್ಯಕ್ತವಾಗುವ ಅವನ ಅನಂತ ಗುಣಗಳು, ಅನಂತ ಕ್ರಿಯೆಗಳು, ಅನಂತ ಉಪಕಾರಗಳು. ವಾಸುದೇವ ವ್ಯೂಹದಿಂದಾಗುವ ಉಪಕಾರಗಳು. ಸೈನ್ಯದಲ್ಲಿ ವ್ಯೂಹ ಅಂತ ತಿಳ್ಕೊಂಡಂತಂದರೆ ಅನೇಕ ಸೈನಿಕರ ಒಂದು ಸಮೂಹಕ್ಕೆ ವ್ಯೂಹ ಅಂತ ಕರೀತಾರೆ. ವಿಶಿಷ್ಟ ಕ್ರಮದಲ್ಲಿ ನಿಲ್ಲಿಸಲ್ಪಟ್ಟ ಇಲ್ಲಿ ಪರಮಾತ್ಮನ ರೂಪಗಳು ಕೂಡ ಅದೇ ರೀತಿಯಾಗಿವೆ, ಅನಂತ ರೂಪಗಳು. ಹಿಂದಿನ ಮಂತ್ರವನ್ನು ಇಟ್ಟುಕೊಂಡು ನಾನು ಈ ಮಂತ್ರವನ್ನು ಜೋಡಿಸಬೇಕು ಅಂತ ತಿಳ್ಕೊಂಡಂತಂದರೆ ಪರಮಾತ್ಮ ಇಲ್ಲದೇ ಇದ್ದರೆ, ಪರಮಾತ್ಮ ಅನ್ನುವ ನಿಧಿ ಇಲ್ಲದೇ ಇದ್ದರೆ ಜೀವರು ಜೀವಿತ ಇರ್ತಿರಲಿಲ್ಲ. ಅಲ್ಲಿ ಈಗಲೂ ನಾವು ಜೀವಿತ ಇರೋದಿಲ್ಲ. ಈ ಜೀವಿತ ಅಲ್ಲ, ಈ ದೇಹ ಹೋಗ್ತದೆ. ನಿನ್ನೆ ಹೇಳಿದಂತೆ ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಅಶ್ಯೋಷ್ಟೇವಚ. ಆದರೆ ಅದು ಕೂಡ ಇರ್ತಿರಲಿಲ್ಲ. ಯಾಕೆಂದರೆ ಅದರ ಅಸ್ತಿತ್ವವು ಕೂಡ ಭಗವಂತನನ್ನು ಅನುಸರಿಸಿದೆ. ಕಲ್ಪನೆ ಮಾಡಿಕೊಳ್ಳಿ, ಒಂದು ವಿಶಿಷ್ಟವಾಗಿರ್ತಕ್ಕಂಥ ಬೆಡ್ರೂಮ್, ಗಂಡ ಹೆಂಡತಿ ಮಾತ್ರ ಇದ್ದಾರೆ. ಪರಮಾತ್ಮ
ಪರಮಾತ್ಮ ಸದ್ಯಕ್ಕೆ ಗಂಡ ಹೆಂಡತಿಯನ್ನು ಆಲಿಂಗನದಲ್ಲಿ ಇಟ್ಕೊಂಡಿದ್ದಾನೆ, ಸುತ್ತಲೂ ಯಾರೂ ಇಲ್ಲ. ಅವರಿಬ್ಬರು ಸರಸಲ್ಲಾಪ ಮಾಡ್ತಾ ಇದ್ದಾರೆ. ಎಷ್ಟು ದಿವಸ? ಒಂದು ರಾತ್ರಿ ಅಲ್ಲ, 100 ವರ್ಷ ಅಲ್ಲ, 1000 ವರ್ಷ ಅಲ್ಲ, 10,000 ವರ್ಷ ಅಲ್ಲ, ಬ್ರಹ್ಮದೇವರ 100 ವರ್ಷಗಳವರೆಗೆ ಬೇಡ, ಕೊನೆಗೆ 98.5 ವರ್ಷಗಳವರೆಗೆ, 12.5 ವರ್ಷ ಮೊದಲು, ಪ್ರಳಯ ಕಾಲ ಹೋಗೋಕ್ಕಿಂತ ಮೊದಲು. ಅಂದರೆ 87 ಬ್ರಹ್ಮದೇವರ ವರ್ಷ. ಬ್ರಹ್ಮದೇವರ ಒಂದು ವರ್ಷ ಅಂತ ತಿಳ್ಕೊಂಡಂತಂದರೆ ಎಷ್ಟೋ ಕೋಟಿ ವರ್ಷ ಆಗ್ತದೆ. ಅಂಥ 87 ವರ್ಷ ಗಂಡ ಹೆಂಡತಿ ಸರಸ ಸಲ್ಲಾಪದಲ್ಲಿದ್ದಾರೆ. ಎಂಥ ಅದ್ಭುತ ಪ್ರೀತಿ ಇರಬೇಕಲ್ಲ. ಏನು ರೀ, ಆ ಗಂಡಗೆ ಬೇಸರ ಬರಲಿಲ್ಲೇನು? ಹೆಂಡತಿ ಮತ್ತೆ ಕೇಳ್ಕೊತದೆ. ಆ ಹೆಂಡತಿಗೆ ಬೇಸರ ಬರಲಿಲ್ಲೇನು? ಅವ್ರಿಗೆ ಬೇಸರ ಅಂತನೂ ದೋಷನೇ ಇಲ್ಲ. ಆ ಗಂಡ ಹೆಂಡತಿಯರಿಗೆ, ಪರಮಾತ್ಮ ಲಕ್ಷ್ಮೀದೇವಿಗೆ ಏನು ಸರಸಲ್ಲಾಪ. ಹೆಂಡ್ತಿ ಹೇಳ್ತಾ ಇದ್ದಾಳೆ, ನೋಡ್ರಿ ನೀವು ಭಾಳ ದೊಡ್ಡ ಅಧಿಕಾರದೊಳಗಿದ್ದೀರಿ, ನಂಗೆ ಸಂತೋಷ ಅದ. ನಿಮ್ಗೆ ಭಾಳ ಸಂಬಳ ಬರ್ತದೆ, ಭಾಳ ಸಂತೋಷ ಅದ. ನೀವು ದೊಡ್ಡ ಮನೆ ಕಟ್ಟಿರಿ, ಸಂತೋಷ ಅದ. ಎಷ್ಟು ಹೇಳಿ ಹೇಳು? ಒಂದು ಅರ್ಧ ತಾಸು, ಭಾಳ ಆದ್ರೆ 10 ನಿಮಿಷದಾಗೆ ಮುಗೀತದೆ. ಇಷ್ಟೆಲ್ಲ ನಿಮಗದ, ಇಂಥ ಚಲೋ ಗಂಡಿದ್ದೀರಿ ಅಂದ್ರೆ ಆ ಗಂಡು ಎಷ್ಟು ಗ್ರೇಟ್ ಇರಬೇಕು. ಇಲ್ಲಿ ಆ ಲಕ್ಷ್ಮೀದೇವಿ ಅನಾಲೋಚನೆ ಸರ್ವಶೈಕಂ ಜ್ಞಾನಂ, ಅವಳು ವಿಚಾರ ಮಾಡೋ ಕಾರಣ ಇಲ್ಲ, ಎಲ್ಲ ಅವಳಿಗೆ ಪ್ರತ್ಯಕ್ಷ. ಅಂಥವಳು ಆ ಬ್ರಹ್ಮದೇವರ 87 ವರ್ಷಗಳವರೆಗೆ ಆ ದೇವರ ಒಂದೊಂದು ಗುಣಗಳನ್ನು ಹೇಳಿ, ಈ ಗುಣದಿಂದ ಎಂಥ ಉಪಕಾರ ಮಾಡ್ತೀರಿ ನೀವು ಅಂಥೇಳಿ ಸಂತೋಷ ಪಡ್ತಾ ಇದ್ದ. ಅವಳಿಗೆ ಸಂತೋಷ, ಪರಮಾತ್ಮನಿಗೆ ಅವಳಿಂದ ಸಂತೋಷ ಅಲ್ಲ, ಯಾಕಂದ್ರೆ ನಿತ್ಯ ತೃಪ್ತ. ಹೀಗಾಯ್ತು. 87 ವರ್ಷ ಆಗ್ಲಿಕ್ಕೆ ಬಂತು, ಮುಗಿತಾ ಬಂತು. ಲಕ್ಷ್ಮೀದೇವಿಯಲ್ಲಿರ್ತಕ್ಕಂಥ ತಾಯ್ತನ ಜಾಗೃತವೇ. ಆಗ ಅವಳು, ಯಾಕಂದರೆ ಅವಳದು ಹೆಂಗ್ರೆ ಅಂತಂದರೆ ಎಷ್ಟು ಏಕಾಂತರಿ ಅವ್ರಿಗೆ. ಆಲದ ಎಲೆ, ವಟವೃಕ್ಷದ ಒಂದು ಎಲೆ ಅವರಿಗೆ ಬೆಡ್, ಹಾಸಿಗೆ. ಅಲ್ಲಿ ಒಂದು ವಿಸ್ತಾರವಾಗಿರ್ತಕ್ಕಂಥ ಒಂದು ಶಿಶು, 60,000 ಯೋಜನೆ ಅಂತ ಇಟ್ಕೊಳ್ಳಿ, 60 ಲಕ್ಷನೋ ಏನೋ. ಆ ಶಿಶು ತನ್ನ ಕಾಲ್ಬೆರಳನ್ನು ಬಾಯಲ್ಲಿಟ್ಕೊಂಡಿದೆ. ಆ ನಂತರ ಅಲ್ಲಿ ಕತ್ಲಿ ರೂಪದಿಂದಲೂ ಇರ್ತಕ್ಕಂಥ ಮಹಾಲಕ್ಷ್ಮಿನೇ ದುರ್ಗಾದೇವಿ, ನೀರಿನ ರೂಪದಿಂದ ಇರ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. ಆ ನಂತರ ಆ ವಟವೃಕ್ಷದ ಎಲೆ ರೂಪದಿಂದ ಇರ್ತಕ್ಕಂಥವಳು ಭೂದೇವಿ, ಅಪ್ಕೊಂಡಿರ್ತಕ್ಕಂಥವಳು ದಕ್ಷಿಣ ಅಂತಕೊಂಡಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ. ಎಲ್ಲ ಮಹಾಲಕ್ಷ್ಮಿ ರೂಪ. ಆ ರೂಮೂ ಅಲ್ಲಿ ಮಹಾಲಕ್ಷ್ಮಿ, ಆ ಬೆಡ್ನೂ ಮಹಾಲಕ್ಷ್ಮಿ, ಆ ನಂತರ ಅಲ್ಲಿರ್ತಕ್ಕಂಥ ಕತ್ತಲಿನೂ ಮಹಾಲಕ್ಷ್ಮಿ, ಎಲ್ಲನೂ
ಶ್ರೀಭೂ ದುರ್ಗಾ ದಕ್ಷಿಣ. ಕೊನೆಗೆ ಅವಳು ಹೇಳ್ತಾಳೆ, ಪರಮಾತ್ಮ ನನಗಿನ್ನೂ ತೃಪ್ತಿಯಾಗಿಲ್ಲ. ಪರಮಾತ್ಮ ಕೇಳ್ತಾನೆ, ಏನು ಮಾಡ್ಬೇಕಂತಿದಿ? ಪರಮಾತ್ಮ ನಿನ್ನ ಗುಣ ಮುಗಿಯೋಲ್ತೆ ಅಲ್ಲೋ ಮಹಾರಾಯ, ಇನ್ನೂ ಅನಂತ ಗುಣ ಇದೆ, ಎಣಸು, ಆನಂದ ಪಡು. ಇಲ್ಲ ಇಷ್ಟು ದಿವಸ ನಾನು ಎಣಿಸಿ ಆನಂದ ಪಡ್ತೀನಿ, ಮತ್ತು ಆನಂದ ಪಡ್ತೀನಿ ಬಂದೆ, ನಾನು ನನ್ನ ಜೊತೆಗೆ ಇದ್ದೇನೆ. ಆದರೆ ನಿಮ್ಮ ಹೊಟ್ಟೆಯೊಳಗೆ ನೋಡ್ರಿ, ಪರಮಾತ್ಮ ಹೊಟ್ಟೆಯೊಳಗೆ ಅಂತರ್ಮುಖಿಯಾಗಿ ನೋಡಿದ. ಅಲ್ಲಿ ಏನು ನೋಡಿದ ಪರಮಾತ್ಮ? ಅನೇಕ ಜನರನ್ನು ನೋಡಿದ. ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ ಪರಮಾನ ನಿಮೇಷಕಾಂತೆ. ಪರಮಾತ್ಮನಿಗೆ ಆ 77 ವರ್ಷ ಆದಮೇಲೆ, 7.5 ವರ್ಷ ಆದಮೇಲೆ ಈ ಮಹಾಲಕ್ಷ್ಮೀ ದೇವಿ ಜಯ 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 ಅನ್ಕೋತ ಅವನನ್ನು ಎಬ್ಬಿಸಿದ ಮೇಲೆ ನೀನು ಹೊಟ್ಟೆಯೊಳಗೆ ನೋಡು ಅಂತ ಹೇಳಿದ್ಲು. ಪರಮಾತ್ಮ ತನ್ನ ಹೊಟ್ಟೆಯೊಳಗೆ ನೋಡ್ದ. ಏನು ನೋಡ್ದ? ದೃಷ್ಟ್ವಾ ಸಚೇತನಗಣಾನ್ ಜಠರೇಶಯಾನಾನ್ ಆನಂದ ಮಾತ್ರ ಪುಟಃ ಸ್ಮೃತಿ ಪ್ರವಕ್ತಾನ್. ಮೊದಲೇನು ನೋಡ್ದ? ಸಂಸಾರದಿಂದ ಮುಕ್ತರಾದ ಕೇವಲ ಆನಂದವೇ ಸರಿ ಜ್ಞಾನಾನಂದವೇ ಶರೀರವಾಗಿಯುಳ್ಳ ಮುಕ್ತರನ್ನು ನೋಡಿದ. ಆನಂತರ ಹಿಂದಿನ ಜನ್ಮದ ತಮ್ಮ 100 ವರ್ಷದ 40 ವರ್ಷದ 50 ವರ್ಷದೆಲ್ಲ ಸಾಧನೆಯನ್ನು ಮುಗಿಸಿ ಪರಮಾತ್ಮ ತನ್ನ ಧ್ಯಾನದಲ್ಲಿರ್ತಕ್ಕಂತಹ ಬ್ರಹ್ಮಾದಿ ದೇವತೆಗಳನ್ನು ನೋಡಿದ. ಇನ್ನು ನಿತ್ಯ ಸಂಸಾರಿಗಳನ್ನು ನೋಡಿದ. ಅವರು ಇದೇ ರೀತಿಯಾಗಿ ಹುಟ್ಟುತ್ತಾರೆ, ಸಾಧನೆ ಮಾಡ್ತಾರೆ, ಸಾಯ್ತಾರೆ. ಇನ್ನೂ ಸ್ವಲ್ಪ ಹೆಚ್ಚಿನ ಸುಖ, ಸಾಧನೆ ಮಾಡಿದಂಥ ಹೆಚ್ಚಿನ ಸುಖ, ಸಾಧನೆ ಬಿಟ್ಟಂಥ ಹೆಚ್ಚಿನ ದುಃಖ. ಆ ನಂತರ ಉಳಿದೆಲ್ಲ ದೇವರು ಗಾಢ ನಿದ್ರೆಯೊಳಗೆದ್ದು. ಎಂಥ ನಿದ್ರೆ ಅದು? 87.5 ವರ್ಷ. ಬ್ರಹ್ಮದೇವರು 87.5 ವರ್ಷ. ಭಗವಂತನ ಇಚ್ಛೆ. ಆ ನಂತರ ಕಲಿ ಮೊದಲಾಗಿರ್ತಕ್ಕಂಥ ಹನ್ನೊಂದು ತಮಸ್ಸಿನಲ್ಲಿ ಇದ್ದವರನ್ನು, 11 ಯೋಗ್ಯರನ್ನು ನೋಡಿ ಅವನಿಗೆ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಆಯಿತು. ಇಚ್ಛೆ ಆಗತಕ್ಕಂಥ ಸಂದರ್ಭದಲ್ಲಿ ಆಗ ಪರಮಾತ್ಮ ಹೇಳ್ತಾನೆ, ನಾ ಯಾಕೆ ಸೃಷ್ಟಿ ಮಾಡಬೇಕು? ಲಕ್ಷ್ಮೀನ ಕೇಳ್ತಾನೆ, ಅಂದಾಗ ನೀವು ನಿತ್ಯ ತೃಪ್ತರು, ಸೃಷ್ಟಿ ಹೆಂಗೆ ಮಾಡ್ತೀರಿ? ಪರಮಾತ್ಮ ನನ್ನದು ಆಟದ ಇದು, ನನಗೆ ಆಟ ಆಡಬೇಕು ಅಂತ ಅನ್ನಿಸ್ತದೆ. ಸ್ರಕ್ಷೇ ಚೇತನಗಣಾನ್ ಸುಖ ದುಃಖ ಮಧ್ಯ ಸಂಪ್ರಾಪ್ತೆಯೇ ತನುಭೃತಾಂ ವಿಹೃತಿಂ ಮಮೇಚ್ಛನ್. ನನಗೆ ಆಟ ಆಡಂಬಿಕೆ ಅಂತ ಅನಿಸ್ತದೆ. ಆಟಕ್ಕೇನು ಯಾವುದೇ ಪ್ರಯೋಜನ ಇರೋದಿಲ್ಲ. ಸೋಯಂ ವಿಹಾರ. ಈ ಸೃಷ್ಟಿ ಮಾಡೋದು ನನ್ನದೊಂದು ಆಟ, ನನ್ನದೊಂದು ನಾಟಕ. ಆ ನಾಟಕವಿನಿಂದ ಇವರನ್ನು ನಾನು ಸೃಷ್ಟಿಗೆ ತರ್ತೇನೆ ಅಂತ ತಿಳ್ಕೊಂಡಂತೇಳಿ ವಿಚಾರ ಮಾಡಿದೆ. ವಿಚಾರ ಅಂದರೆ ಇಚ್ಛೆ ಮಾಡೋದು ಅಂತ ಅರ್ಥ. ಪರಮಾತ್ಮನಿಗೆ ನೆನಪಿದ್ದಿದ್ದಿಲ್ಲ, ನೆನಪು ಮಾಡಿಕೊಂಡ, ವಿಚಾರ ಮಾಡ್ದ. ಇವೆಲ್ಲ ಭಗವಂತನ ಸಂದರ್ಭದಲ್ಲಿ ಇವೆಲ್ಲ ಮಾತು ಬರೋಂಗೇ ಇಲ್ಲ. ನಮ್ಮಂಥ ದಡ್ಡರ ಬಗ್ಗೆ ಬರ್ತದೆ. ಆಮೇಲೆ ವಿಚಾರ ಮಾಡಿದ, ಈಗಿನ ಇವನು ಸೃಷ್ಟಿಗೆ ತರಬೇಕಾಯ್ತು ಅಂತ ತಿಳ್ಕೊಂಡಂಥದ್ದು ಪ್ರಳಯ ಆಗ್ಯದ. ಈಗ ಜಗತ್ತೆಲ್ಲ ಹೊಟ್ಟೆಗೆ ಅದ. ಈ ಹೊಟ್ಟೆಯಲ್ಲಿದ್ದಿರ್ತಕ್ಕಂತಹ ಈ ಆಕಾಶವನ್ನು ಹೊರಗೆ ವ್ಯಕ್ತಪಡಿಸಬೇಕು. ಅವ್ಯಾಕೃತ ಆಕಾಶದಿಂದ ಈ ವಿಕೃತ ವ್ಯಾಕೃತ ಅಥವಾ
ಸೃಷ್ಟಿಕಾಲದಲ್ಲಿ ಸತ್ವರಜಸ್ತಮ ಗುಣಗಳಿಂದ ಅಭಿವ್ಯಕ್ತ ಆಕ್ಕಂಥ ಆಕಾಶವನ್ನು ಹೊರಗೆ ತರಬೇಕು. ಆ ಜಾಗ ಸೃಷ್ಟಿ ಮಾಡಲಿಕ್ಕೆ ಜಾಗ ಮಾಡಿಕೊಡ್ಬೇಕು. ಬ್ರಹ್ಮಾಂಡದ ಹೊರಗೆ ನವಾವರಣವಿಧವಾಗಿರ್ತಕ್ಕಂಥ ಸಹಿತವಾದಂಥ ಬ್ರಹ್ಮಾಂಡ, ಬ್ರಹ್ಮಾಂಡದ ಒಳಗೆ, ಇದೆಲ್ಲ ಭಗವಂತನ ಏರಿಯಾಗಳು. ಇವುಗಳನ್ನು ಪರಮಾತ್ಮ ಸೃಷ್ಟಿಗೆ ಕೊಡಬೇಕಾಗ್ತದೆ. ಈ ಎಲ್ಲ ಏನು ಸ್ಪೇಸ್ ಇದೆಯಲ್ಲ, ಜಾಗ ಇದೆಯಲ್ಲ, ಬ್ರಹ್ಮಾಂಡದ ಒಳಗೆ ಬ್ರಹ್ಮಾಂಡದ ಹೊರಗೆ, ಇದಕ್ಕೆ ಸ್ವಾಮಿಯಾಗಿರ್ತಕ್ಕಂಥವನು ವಾಸುದೇವ. ವಾಸಯತಿ ಇತಿ ವಾಸು, ಅನಂತ ಜೀವರಾಶಿಗಳಿಗೆ ವಾಸಿಸಲು ಅನುಕೂಲ ಮಾಡಿ ಕೊಡ್ತಾನೆ ಸ್ಪೇಸ್. ಅವನಿಗೆ ವಾಸು ಅಂತ ಹೆಸರು. ಇಟ್ಟು ಜಾಗದೆಲ್ಲ ಡೆವಲಪ್ ಮಾಡಿ ಕೊಡಬೇಕಾದ್ರೆ ಭಾಳ ಶ್ರಮ ಆಗ್ತದಲ್ಲ ಅವನಿಗೆ. ಎಷ್ಟು ಕಷ್ಟ ಬರಬೇಕಲ್ಲ. ಇಲ್ಲ, ದೇವ ಆಟ ಆಡ್ತಾ ಆರಾಮಾಗಿ ಇಷ್ಟೆಲ್ಲ ಸ್ಪೇಸ್ ವ್ಯವಸ್ಥೆ ಇಷ್ಟು ಡೆವಲಪ್ಮೆಂಟ್ ಮಾಡಿ ಕೊಡ್ತಾನೆ. ಹೌದು, ದೊಡ್ಡ ಫ್ಲ್ಯಾಟು ಸಣ್ಣ ಫ್ಲ್ಯಾಟು ಯಾರ್ಯಾರಿಗೆ ಬೇಕು ಹಂಗೆ ಆ ರೀತಿ ಆಗಿರ್ತಕ್ಕಂಥ ಫ್ಲ್ಯಾಟ್ ಅಲ್ಲ, ಪ್ಲಾಟ್ ಮಾಡಿಕೊಡ್ತಾನೆ. ಈ ಪ್ಲಾಟ್ ಫ್ಲ್ಯಾಟು ನಮ್ಗೆ ಗಡ್ಬಡ್ ಮಾಡ್ತಾನೆ. ಸರಿ, ಆದರೆ ಈ ಜಗತ್ತು ಸೃಷ್ಟಿಯಾಗಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಸೂಕ್ಷ್ಮ ಪ್ರಕೃತಿ ಸ್ಥೂಲ ಆಗಬೇಕು. ಆ ಸ್ಥೂಲ ಪ್ರಕೃತಿ ಸತ್ವ ರಜಸ್ತಮೋ ಗುಣಗಳಿಂದ ರೂಪದಲ್ಲಿ ಅಭಿವ್ಯಕ್ತವಾಗಬೇಕು. ಸಾಮ್ಯಾವಸ್ಥೆಯಿಂದ ವಿಸ್ತೃತವಾದ ಅವಸ್ಥೆಗೆ ಬರಬೇಕು, ಅಥವಾ ವಿಕೃತ ಅವಸ್ಥೆಗೆ ಬರಬೇಕು, ವಿಕಾರ ಹೊಂದಿದ ಅವಸ್ಥೆಗೆ ಬರಬೇಕು. ಶಬ್ದಗಳು ಹಾಗೆ ರೀತಿಯಾಗಿವೆ. ಅವುಗಳನ್ನೆಲ್ಲ ಒಂದು ಕಡೆ ಸೇರಿಸಬೇಕು. ಅಲ್ಲಿಂದ ಸ್ವಲ್ಪ ತೆಗೆದು ಇಲ್ಲೊಂದು ಸ್ವಲ್ಪ ತೆಗೆದು ಸಂಕರ್ಷಣ ಈ ರೀತಿಯಾಗಿ ಸಮ್ಯಕ್ ಕರ್ಷಣ ಮಾಡ್ಕೋತ ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಟೀರಿಯಲ್ಗಳನ್ನು, ಎಲ್ಲ ರಾ ಮಟೀರಿಯಲ್ಗಳನ್ನು, ಆನಂತರ ಅದರಲ್ಲಿರ್ತಕ್ಕಂಥ ಚೇತನ ವ್ಯಕ್ತಿಗಳನ್ನು ಆ ಒಂದು ವಿಶಿಷ್ಟ ಅವಸ್ಥೆಗೆ ತಂದಿಡ್ತಕ್ಕಂಥ ಜವಾಬ್ದಾರಿ ಸಂಕರ್ಷಣದು. ಆನಂತರ ಯಾರ್ಯಾರು ಲಿಂಗ ಶರೀರದಿಂದ ಯುಕ್ತರಾಗಿದ್ದರು, ಲಿಂಗ ಶರೀರದಿಂದ ಯುಕ್ತರಾದದ್ದು ಅನಂತ ಕಾಲದ ಮೊದಲು. ಆದರೆ ಕೆಲವರನ್ನು ಪರಮಾತ್ಮ ಸೃಷ್ಟಿಗೆ ತರ್ತಾನೆ, ಕೆಲವರನ್ನು ಹಾಗೆ ಇಟ್ಟಿರ್ತಾನೆ. ಸೃಷ್ಟಿಗೆ ತಂದು ಸಂಸಾರದಲ್ಲಿದ್ದು ಇನ್ನೂ ತಮ್ಮ ಸಾಧನೆ ಪೂರ್ಣ ಮಾಡದೇ ಇರತಕ್ಕಂತಹ ಮುಕ್ತಿಯೋಗ್ಯ, ಮುಕ್ತಿ ಅಯೋಗ್ಯ, ಸಂಸಾರಿ, ಅಂಧಂತಮೋ ಯೋಗ್ಯ, ಇಷ್ಟೆಲ್ಲ ಜನರನ್ನು ಆಯಾ ರೀತಿಯಾಗಿ ಅವ್ರ ಮುಂದಿನ ಸಾಧನೆಗೆ ಅನುಕೂಲ ಮಾಡುವಂತೆ ಅವರನ್ನು ಸೃಷ್ಟಿಗೆ ತರಬೇಕು. ಇದೆಲ್ಲ ಕೆಲಸ ಪ್ರದ್ಯುಮ್ನದು. ಸ್ಥೂಲ ಶರೀರ ಇಲ್ಲದೇ ಇದ್ದವರಿಗೆ ಸೂಕ್ಷ್ಮ ಶರೀರದಿಂದ ಇರತಕ್ಕಂಥ ಸಕಲ ಜೀವರಾಶಿಗಳಿಗೆ ಸ್ಥೂಲ ಶರೀರ ಕೊಡಬೇಕು. ಇದೆಲ್ಲ ಮಾಡ್ತಕ್ಕಂಥವನು ಅನಿರುದ್ಧ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ 4 ರೂಪ ಇವು ತೆಗೆದುಕೊಂಡ ರೂಪ, ಮೂಲ ರೂಪ ನಾರಾಯಣ ರೂಪ. ಈ ಪಂಚವ್ಯೂಹ ರೂಪದಿಂದ ಪರಮಾತ್ಮ ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ಅಟ್ಮಾಸ್ಫಿಯರ್ ತಯಾರು ಮಾಡಿ, ಆನಂತರ ಮೊದಲು ಜಡ ಸೃಷ್ಟಿ ಆಗಬೇಕಲ್ಲ. ಜಡ ಸೃಷ್ಟಿ ಆದಮೇಲೆ ಜಡ ದೇಹದೊಳಗೆ ಈ ಜೀವರಿಗೆ ಪ್ರವೇಶ ಸಿಗ್ತದೆ. ಅದನ್ನು ಮಾಡೋದಕ್ಕೋಸ್ಕರ ಮಹಾಲಕ್ಷ್ಮಿಗೆ ಆಜ್ಞೆ ಮಾಡಿದಾಗ ಅವಳು ಪ್ರಳಯ ಕಾಲದಲ್ಲಿ ಸಾಮ್ಯಾವಸ್ಥೆಯನ್ನು ಹೊಂದಿರತಕ್ಕಂಥ ಮೂಲ ಪ್ರಕೃತಿ ಅಂತೇನಿದೆ ಅದು ಜಡ ಪ್ರಕೃತಿ. ಆ ಜಡ ಪ್ರಕೃತಿಯಲ್ಲಿ ತಾನು ಆ ಜಡಗಳಿಗೆ ಪ್ರೇರಣೆ ಮಾಡೋದಕ್ಕೋಸ್ಕರ ಅಲ್ಲೊಂದು ರೂಪದಿಂದ ಸೇರಿಕೊಳ್ತಾಳೆ ಮಹಾಲಕ್ಷ್ಮಿ. ಅದು ಅವ್ಯಕ್ತ ರೂಪ ಅಂತ ಅನ್ಕೊಳ್ತಾರೆ.
ಚೇತನದಲ್ಲಿ ಚೈತನ್ಯಕ್ಕೋಸ್ಕರ ಮಹಾಲಕ್ಷ್ಮಿ ಪ್ರವೇಶ ಮಾಡ್ತಾಳೆ, ಅದು ವ್ಯಕ್ತರೂಪ ಅಂತ ಹೇಳ್ತಾರೆ. ಈ ರೀತಿಯಾಗಿ ವ್ಯಕ್ತಾವ್ಯಕ್ತ ಪ್ರಕೃತಿ ರೂಪದಿಂದ ಮಹಾಲಕ್ಷ್ಮೀ ದೇವಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಮಹತ್ತತ್ವ, ಅದಕ್ಕೆ ನಿಯಾಮಕ ಅಭಿಮಾನಿ ದೇವತೆ ಬ್ರಹ್ಮ, ಮಹತ್ವದಿಂದ ಬಂದಿರತಕ್ಕಂಥ ಅಹಂಕಾರ ತತ್ವ, ಅದರಲ್ಲಿ ವೈಕಾರಿಕ, ತೈಸ, ತಾಮಸ ವಿಭಾಗಗಳು, ಅವುಗಳಿಗೆ ಗರುಡಶೇಷ ರುದ್ರರನ್ನು ವ್ಯವಸ್ಥೆ ಮಾಡಿ ಇಷ್ಟೆಲ್ಲ ಸಂಸಾರದ ಮಾಡ್ತಕ್ಕಂಥ ವ್ಯಕ್ತಿ ಅವರವರಿಗೆ ಆ ಜಾಗ ಸ್ಥಾನ ಕೊಟ್ಟು, ಯೋಗ್ಯತೆ ಕೊಟ್ಟು, ಶಕ್ತಿ ಕೊಟ್ಟು, ಪ್ರೇರಣೆ ಮಾಡಿ ಅವ್ರ ಕಡೆಯಿಂದ ಮಾಡಿಸ್ತಾರೆ. ಆಯ್ತಪ್ಪ, ನಾರಾಯಣ ವಾಸುದೇವ ಸಂಕಟನ ಪ್ರದ್ಯುಮ್ನ ಅನಿರುದ್ಧ ರೂಪ ತೆಗೆದುಕೊಂಡು ಮುಗೀತೇನು ದೇವ್ರದು? ಇಲ್ಲ. ಈ ಪರಮಾತ್ಮ ಜಗತ್ತಿಗೆ ಕಲಿಸಿಕೊಡೋದಕ್ಕೋಸ್ಕರ ಮತ್ಸ್ಯ ಕೂರ್ಮ ವರಾಹಾದಿ ದಶರೂಪಗಳನ್ನು ತೆಗೆದುಕೊಳ್ತಾನೆ. ಆನಂತರ ಕೇಶವಾದಿ ದ್ವಾದಶ ರೂಪಗಳನ್ನು ತೆಗೆದುಕೊಳ್ತಾನೆ. ಆನಂತರ ದಾಮೋದರನಿಂದ ಹಿಡಿದುಕೊಂಡು ಕೃಷ್ಣನವರೆಗೂ ಶುಕ್ಲ ಕೃಷ್ಣ ಪಕ್ಷದ ಅನುಸಾರವಾಗಿ ಚತುರ್ವಿಂಶತಿ ರೂಪಗಳನ್ನು ತೆಗೆದುಕೊಳ್ತಾನೆ. ಆ 24 ಸಾಲಿಲ್ಲ ಅಂತ ತಿಳ್ಕೊಂಡಂತೇಳಿ ಅಜಾದಿ ಏಕ ಪಂಚಾಶತ್ 51 ರೂಪ ತೆಗೆದುಕೊಳ್ತಾನೆ. ಆ 51 ಕೇಶವಾದಿ 24, ಆನಂತರ ವಿಶ್ವತೇಸ ಪ್ರಾಜ್ಞ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಇತ್ಯಾದಿ 8 ರೂಪಗಳು, ಮತ್ಸ್ಯಾದಿ ದಶರೂಪಗಳು ಎಲ್ಲ ಸೇರಿ 101 ರೂಪಗಳನ್ನು ತೆಗೆದುಕೊಳ್ತಾನೆ ಸೃಷ್ಟಿಗೋಸ್ಕರ. ಅಷ್ಟು ಸಾಲೋದಿಲ್ಲ ಅಂತ ತಿಳ್ಕೊಂಡಂತೇಳಿ ವಿಶ್ವಂ ವಿಷ್ಣು ಷಟ್ಕಾರಾದಿ 1000 ರೂಪ ತೆಗೆದುಕೊಳ್ತಾನೆ. ಅಷ್ಟು ಸಾಲೋದಿಲ್ಲ ಅಂತ ತಿಳ್ಕೊಂಡಂಥೇಳಿ ಪರಾದಿ ಬಹುರೂಪಗಳನ್ನು ತೆಗೆದುಕೊಳ್ತಾನೆ. ಅಷ್ಟು ಸಾಲೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಅಜಿತ ಮೊದಲಾದ ಅನಂತ ರೂಪಗಳನ್ನು ಪರಮಾತ್ಮ ತೆಗೆದುಕೊಳ್ತಾನೆ. ಈ ಅನಂತ ರೂಪಗಳೇ ಅನಂತ ಜೀವರಾಶಿಗಳ ಉಪಜೀವನಕ್ಕೆ ನಿಧಿ. ನಿಧಯೇ ನಮಃ, ಈ ನಿಧಿಯಾಗಿವೆ. ಇದನ್ನೇ ವ್ಯಕ್ತಪಡಿಸ್ತದೆ. ತ್ವಮಂಗತಾನಿ ವಿಶ್ವಾನಿ ವಿತ್ಸೆ ಪತಿಂವೋ ಅಜ್ಞಾನಂ ಏಭಿ ಕರ್ಮಾಣಿ ಮಘವಂಚ ಕರ್ತ ಧೇನೂನಾಂ ವಿಶುದ್ಧಸಿ. ಪರಮಾತ್ಮ ಹಿಂದಿನ ಮಂತ್ರದಲ್ಲಿ ಹೇಳಿದಂತೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ 4 ರೂಪಗಳಲ್ಲ, ಕಿಂತು ತಾನಿ ವಿಶ್ವಾನಿ, ನಿನ್ನ ರೂಪಗಳು ಅನಂತ ಇವೆ. ಅವು ಅನಂತ ಇವೆ ಅಂತ ತಿಳ್ಕೊಂಡ್ರೆ ಏನರ್ಥ? ಎಣತ್ಲಾರ್ದಷ್ಟಿವೆ. ಅವುಗಳಲ್ಲಿ ಕೆಲವು ಹೆಸರು ಪ್ರಸಿದ್ಧದ. ಅತ್ರ ಪ್ರಸಿದ್ಧ, ಅನ್ಯತ್ರ ಪ್ರಸಿದ್ಧ, ಆನಂತರ ಉಭಯತ್ರ ಪ್ರಸಿದ್ಧ, ಆನಂತರ ಅನ್ಯತ್ರೈವ ಪ್ರಸಿದ್ಧ. ಹೀಗೆ ಅನಂತ ನಾಮಗಳು ಪರಮಾತ್ಮನಿಗೆ. ಈ ಅನಂತ ರೂಪಗಳು ತಾನೇ ವಿಶ್ವಾನೇ, ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲೂ ವ್ಯಾಪ್ತವಾಗಿರತಕ್ಕಂಥ ಅನಂತ ರೂಪಗಳು ಅಲ್ಲಿವೆ. ಹೌದಪ್ಪ, ರೂಪವೇ, ನಮ್ಮಂಗೆ ರೂಪ ತೊಗೊಂಡು ಆರಾಮ್ ಕುರ್ಚಿ ಮೇಲೆ ಕೊಡ್ತೀವಿ, ಹಾಗಲ್ಲ. ವಿಶ್ವಾನಿ ಕರ್ಮಾಣಿ ಚ ಕರ್ತ, ಅನಂತ ರೂಪಗಳಿಂದ ಅನಂತ ಕ್ರಿಯೆಗಳನ್ನು ಮಾಡ್ತಕ್ಕಂಥವನು ಭಗವಂತ ನೀನು. ಇಂಥ ರೂಪಗಳನ್ನು ಮಾಡ್ತಾ, ಹೇ ಅಂಗ, ಎಲೆ ಸುಂದರನಾಗಿರ್ತಕ್ಕಂಥ ಪರಮಾತ್ಮನೇ, ತಾನಿ ಬ್ರಹ್ಮಾಂಡಾದಿ ವಸ್ತೂನಿ ಬಿಂದಸಿ. ನಿನ್ನ ಭಕ್ತರು ಬ್ರಹ್ಮದೇವರು ಅವರು ಇವರು ತಾವು ಸ್ವಲ್ಪ ನಮ್ಮ ಸೇವೆ ಆಗಲಿ ಅಂತ ತಿಳ್ಕೊಂಡು ಅಂತೇಳಿ
ಬ್ರಹ್ಮಾಂಡಾದಿಗಳನ್ನು ರಚನೆ ಮಾಡಿ ನಿನ್ನ ಕೈ ಕೊಡ್ತಾರೆ. ಪರಮಾತ್ಮ ಇಲ್ಲೂ ಕೂಡ ವ್ಯಾಪ್ತನಾಗಿ ಎಲ್ಲ ಕ್ರಿಯೆಗಳನ್ನು ನಡೆಸುವಂತ ತಿಳ್ಕೊಂಡಂತೇಳಿ. ಏ ಬಿ ಕರ್ಮಾಣಿ ಚಕರ್ಥ. ಪರಮಾತ್ಮ ಈ ಕೊಟ್ಟಿರ್ತಕ್ಕಂಥ ಬ್ರಹ್ಮಾಂಡಾದಿ ವಸ್ತುಗಳನ್ನು ಪಡೆದು ಅನಂತ ನಾಮದಿಂದ ಇದ್ದಿದೆ. ಇದ್ದಾನೆ ಅನಂತ ನಾಮದಿಂದಾನ ದೇವರು. ನಮಗೇನಲ್ಲ, ಅನಂತ ನಾಮಗಳಿಂದ ಅನಂತ ಕ್ರಿಯೆಗಳನ್ನು ಮಾಡ್ತಾನೆ. ಈಗ ನಿಧಿ ಶಬ್ದದಿಂದ ತಾನು ಈ ಎಲ್ಲರ ಕ್ರಿಯೆಗಳಿಗೆ ತಾನೊಂದು ನಿಧಿ ಅಂತ, ಬೇಗೇನು ಬೇಕಾದ್ರೆ ತೊಗೊಂಡೋಗ್ರಪ್ಪ, ಏನು ಬೇಕೆಲ್ಲ ತೊಗೊಂಡೋಗ್ರಿ ಅಂತ ತಿಳ್ಕೊಂಡು ಒಂದೊಂದು ನಾಮದಿಂದ ಅನೇಕ ಅನಂತ ಕ್ರಿಯೆಗಳನ್ನು ಮಾಡ್ತಾ ಅಂತ ಅನಂತ ನಾಮಗಳಿಂದ ಅನಂತ ಕ್ರಿಯೆಗಳನ್ನು ಮಾಡ್ತಾನೆ. ಇದೆಲ್ಲ ನಮಗೆ ಹೇಳ್ಕೊಡ್ತಾನೇನ್ರಿ? ನಮಗೆ ಹೇಳ್ಕೊಡಂಗಿಲ್ಲ. ಪತಿಮ್ಮು ಅಘನಯನಾಂ, ಎಲ್ಲ ವೇದಗಳಿಗೆ ವಿನಾಶವಾಗದ ವೇದಗಳಿಗೆ ಸ್ವಾಮಿಯಾದ ವಾಯುದೇವರಿಗೆ, ಬ್ರಹ್ಮವಾಯುಗಳಿಗೆ ಹೇಳ್ಕೊಳ್ತಾನೆ ಪರಮಾತ್ಮ. ಅವರು ಋಷಿಗಳು ನಮಗೆ ಈ ರೀತಿಯಾಗಿ ಜ್ಞಾನ ನಮ್ಮವರಿಗೂ ಬರ್ತದೆ. ಇಂಥ ಭಗವಂತನಿಗೆ ನಿಧಿ ಅಂತಿಕೊಂಡಂತೇಳಿ ಹೆಸರು. ಹೇಳಿ, ಭಾರತೀಯ ಸಂಸ್ಕೃತಿಯಲ್ಲಿ ಇರುವಷ್ಟು ವಿಷಯ ವಿವರಣೆ ಇದು ನಿಮಗೆ ಬೇರೆ ಎಲ್ಲಾದರೂ ಸಿಗ್ತದಾ? ನಿಮಗೆ ನಮ್ಮ ವೇದಗಳಷ್ಟಿರ್ತಕ್ಕಂಥ ವಿವರಣೆ ಜಗತ್ತಿನಲ್ಲಿ ಯಾವ ಗ್ರಂಥದಲ್ಲಿ ಸಿಗ್ತದೆ ಹೇಳಿ ನಿಮ್ಮ ನೋಡೋಣ. ನಮ್ಮ ಪುರಾಣಗಳಲ್ಲಿರುವಷ್ಟು ವಿಷಯಗಳು ನಿಮಗೆ ಬೇರೆ ಯಾವ ಗ್ರಂಥದಲ್ಲಿ ಸಿಗ್ತದೆ ಹೇಳಿ ನೋಡೋಣ. ನಮ್ಮ ಭಾರತ, ಮಹಾಭಾರತ ಗ್ರಂಥ, ನಮ್ಮ ಪುರಾಣ ಇವು ಸೈನ್ಸನ್ನು ಹೇಳ್ಕೊಡ್ತಾವ, ಆಂಥ್ರೋಪಾಲಜಿಯನ್ನು ಹೇಳ್ಕೊಡ್ತಾವ, ಆನಂತರ ಭೂಗೋಳವನ್ನು ಹೇಳ್ಕೊಡ್ತಾವ, ಜಾಗ್ರಫಿಯನ್ನು ಹೇಳ್ಕೊಡ್ತಾವ, ಹಿಸ್ಟ್ರಿಯನ್ನು ಹೇಳ್ಕೊಡ್ತಾವ, ಎಕನಾಮಿಕ್ಸನ್ನು ಹೇಳ್ಕೊಡ್ತಾವ, ಪಾಲಿಟಿಕ್ಸನ್ನು ಹೇಳ್ಕೊಡ್ತಾವ, ಫಿಸಿಕ್ಸ್, ಕೆಮಿಸ್ಟ್ರಿ, ಟ್ರಿಗ್ನೋಮೆಟ್ರಿ. ನನಗೊಂದು ನೆನಪದ, ನನ್ನ ಮಗಳು 12th ಕ್ಲಾಸ್ನೊಳಗಿದ್ಲ. ಟ್ರಿಗ್ನೋಮೆಟ್ರಿ ಒಂದು ಪ್ರಾಬ್ಲಮ್. ಮರುದಿವಸ ಅವಕ್ಕೆ ಕ್ಲಾಸ್ನೊಳಗೆ ಅದನ್ನು ಹೇಳಲೇಬೇಕಾಗಿತ್ತು. ಏನಾದರೂ ಅರ್ಥ ಆಗ್ತಾಯಿದ್ದಿಲ್ಲ. ನಂಗೆ ನೆನಪಾಯ್ತು, ಅಗ್ನಿಪುರಾಣ ತೆಗೆದು ಇದಕ್ಕೆ ಈ ಉತ್ತರ ಸಿಗ್ತದೆ ನೋಡು ಅಂತ ಹೇಳಿ ಇಮಿಡಿಯೇಟ್ಲಿ ಉತ್ತರ ಸಿಕ್ತು. ಹೋಗಿ ತಮ್ಮ ಟೀಚರ್ಗೆ ಹೇಳಿದ್ಲು. ಟೀಚರ್ ಅಂತಂದರು, ಇಷ್ಟು ಸುಲಭವಾಗಿ ಹೆಂಗೆ ಉತ್ತರ ಸಿಕ್ತು? ನಾನು 15 ದಿವಸ ತಲೆ ಕೆಡಿಸ್ಕೊಳಕತ್ತೇನೆ. ಇಲ್ಲ, ನಮ್ಮಪ್ಪ ಅಗ್ನಿಪುರಾಣದೊಳಗೆ ಹಿಂದಿರ್ತಕ್ಕಂಥ ಮ್ಯಾಥಮೆಟಿಕ್ಸ್, ಟ್ರಿಗ್ನೋಮೆಟ್ರಿ ಅದನ್ನು ತೊಗೊಂಡು ಈ ಪ್ರಕಾರ ನೋಡಿ ವಿಚಾರ ಮಾಡೋದು ನನಗೆ ಅರ್ಥ ಗೊತ್ತಾಯಿತು, ಇದರ ಮಾರ್ಗ ಗೊತ್ತಾಯಿತು ಅಂತ ಹೇಳಿ. ನಮ್ಮ ಪುರಾಣ ಅಂದರೆ ಆ ರೀತಿಯಾಗವರಿ. ಹೆಸರು ಕೂಡ ನೀವು ತಿಳ್ಕೊಂಡಿಲ್ಲ. ಸಬ್ಜೆಕ್ಟ್ ಅಂತ ಬಿಟ್ಬಿಡ್ರಿ. 18 ಪುರಾಣ ಹೆಸರು ನಾವು ಹೇಳ್ತೀವಿ ನೋಡೋಣ. ನಾ ಹೇಳ್ತೀನಿ, ನೀವು ಹೇಳ್ತೀರೇನು? ವಿದ್ಯಾರ್ಥಿಗಳು ಹೇಳ್ತೀರ? ಇಲ್ಲ. ಹೆಸರುಗಳನ್ನೇ ನೋಡೋಂಗಿಲ್ಲ. ಅದರೊಳಗೆ ಏನದಂತ ನಿಮ್ಗೆ ಹೆಂಗೆ ಗೊತ್ತಾಗ್ತದೆ? ದೊಡ್ಡ ಸಂಪತ್ತಿ ಅದ, ಅದನ್ನು ಭಿಕ್ಷಾ ಬೇಡ್ಲಿಕ್ಕತ್ತೀವಿ. ನಮಗೆ ಆ ನಾಲೆಜ್ ಬೇಕು, ಈ ನಾಲೆಜ್ ಬೇಕು ಅಂತೇಳಿ ನಾಲೆಜ್ ಭಿಕ್ಷಾ ಬೇಡ್ತೀವಿ ಜಗತ್ತಿಗೆ. ಅದೇ ಜಗತ್ತಿಗೆ ಎಲ್ಲ ನಾಲೆಜ್ ಕೊಡ್ತಕ್ಕಂಥ ವೇದ ಪುರಾಣಗಳವ. ಇಂಥ ಪುರಾಣಗಳನ್ನು ರಚಿಸಿ ಪರಮಾತ್ಮ ವಾಯುದೇವರ ಮುಖಾಂತರ ನಮಗದೆಲ್ಲ ಜ್ಞಾನವನ್ನು ಕೊಡ್ತಾನೆ. ಇಷ್ಟೆಲ್ಲ ಜ್ಞಾನಕ್ಕೂ ಇಷ್ಟೆಲ್ಲ ಸೃಷ್ಟಿಗೂ ಬೇಕಾಗಿರ್ತಕ್ಕಂತಹ ದೊಡ್ಡ ನಿಧಿ ಪರಮಾತ್ಮ. ಆದ್ದರಿಂದ ಭಗವಂತನಿಗೆ ನಿಧಿ ಅಂತ ಹೇಳಿದ್ರು. ನಿಧಯೇ ನಮಃ ಅಂತಂದಾಗ ಇಷ್ಟು
ಸ್ವಲ್ಪ ಆದರೂ ವಿಚಾರ ನಮಗೆ ಬರಬೇಕು. ಇವೆಲ್ಲ ಹರಿಕಥಾಮೃತದಲ್ಲಿ, ತಾತ್ಪರ್ಯದಲ್ಲಿ, ಪುರಾಣಗಳಲ್ಲಿ, ಭಾಗವತದಲ್ಲಿ ಈ ಎಲ್ಲ ವಿಚಾರಗಳು ಬಂದಿವೆ. ಸೃಷ್ಟಿಯ ವಿಚಾರಗಳು ಒಂದೇ ನಾಮ ಅಲ್ಲ, ಪರಮಾತ್ಮ ಅನಂತ ನಾಮಗಳು ಹೇಗಿವೆ ಅಂತ ತಿಳ್ಕೊಂಡು ಅಂಥೇಳಿ. ಇವೆಲ್ಲ ಹೆಸರುಗಳಿಂದ ಮಾಡುವ ಪರಮಾತ್ಮನ ಏನು ಕ್ರಿಯೆಗಳು ಅಂತೇನಿವೆ, ಈ ಎಲ್ಲ ಕ್ರಿಯೆಗಳಿಗೆ ಒಂದೊಂದು ಹೆಸರು ಬಂತು. ಈ ಹೆಸರು ಹೆಂಗೆ ಬಂದದು? ಅವರಪ್ಪ ಹೆಸರಿಟ್ನ, ಅವ್ರ ಅಮ್ಮ ಹೆಸರಿಟ್ಲ? ಇಲ್ಲ. ಪರಮಾತ್ಮ ಜಗತ್ತಿಗೆ ಏನು ಬೇಕಾದ ನನ್ನಲ್ಲಿ ಸಿಕ್ಕ ತೊಗೊಂಡೋಗ್ರಿ ಸೃಷ್ಟಿಗೋಸ್ಕರ ಅಂತಿಕೊಂಡು ಅಂತೇಳಿ ನಿಧಿಯಾದ ಇದೇ ಪರಮಾತ್ಮ. ಸೃಷ್ಟಿಯನ್ನು ನಾನೇ ಮೊದಲು ಆಳ್ಕೊಡ್ತೇನೆ, ಮುಂದುವರೆಸಿದೆ ಅಂತಿಕೊಂಡು ಅಂತೇಳಿ ಭೂತಾದಿಯಾದ. ದೇವರಿಗೆ ಯಾರ ಅಪ್ಪ ಅಮ್ಮ ಹೆಸರು ಹೇಳಲಿಲ್ಲ. ದೇವರು ಮಾಡಿದ ಕ್ರಿಯೆಯಿಂದ ಆ ಹೆಸರು ಬಂದು ಅಷ್ಟೆ. ಅದಕ್ಕೆ ವಾದರಾಜ ಶ್ರೀಪಾದಂಗಳವರು ರುಕ್ಮಿಣೀಶ್ ವಿಜಯದಲ್ಲಿ ಹೇಳ್ತಾರೆ, ಕೃಷ್ಣಗೆ ಹೆಸರಿಡಬೇಕಾದ್ರೆ ಯಾದವರ ಪುರೋಹಿತರು ಬರಬೇಕಾಗಿತ್ತು. ಅವ್ರ ಕಂಸಕ್ಕೆ ಗೊತ್ತಾಗಲ್ಲ, ಅರ್ಧಂಗೆ ಎಲ್ಲೋ ಹೋಗಿ ಎಲ್ಲೋ ತಿರುಗಿ ಬರ್ಬೇಕಾದ್ರೆ 6 ತಿಂಗಳು ಹಿಡಿತು. ಕೃಷ್ಣಕ್ಕೆ ಸಿಟ್ಟು ಬಂತು, ನನಗಿವ್ರು 11ನೇ ದಿವಸ ಹೆಸರಿಡಂಗಿಲ್ಲ, ನಾನೇ ಇಟ್ಕೋತೀನಿ ಬಿಡು ಅಂತ ತಿಳ್ಕೊಂಡು ಅಂತೇಳಿ 5ನೇ ದಿವಸ ಪೂತನೆಯನ್ನು ಕೊಂದು ಪೂತನಾ ಸಂಹಾರಿ ಅಂತ ಹೆಸರಿಟ್ಕೊಂಡ. 2.5 ತಿಂಗಳಿಗೆ ಶಕ್ಟಾಸುರನನ್ನು ಸಂಹಾರ ಮಾಡಿ ಶಕಟಾಸುರ ಸಂಹಾರಿ ಅಂತ ಹೆಸರಿಟ್ಕೊಂಡ. 4ನೇ ತಿಂಗಳಿಗೆ ತೃಣಾವರ್ತನ ಸಂಹಾರ ಮಾಡಿ ತೃಣಾವರ್ತ ಸಂಹಾರಿ ಅಂತ ಹೆಸರಿಟ್ಕೊಂಡ. ತನ್ನ ಕ್ರಿಯೆಯಿಂದ ಹೊಸ ಹೊಸ ಹೆಸರುಗಳನ್ನು ಗಳಿಸುವ ಪರಮಾತ್ಮ 1000 ಹೆಸರಿನಲ್ಲಿ ಏನಿದೆ ಅಂತ ನಮಗೆ ಪೂರ್ತಿ ನೋಡಲಿಕ್ಕೆ ಆಗೋಲ್ತು. ಅನಂತ ಹೆಸರಿನಿಂದ ಏನು ಅನಂತ ಕೆಲಸ ಮಾಡಿದ್ದಾನೆ ಅನ್ನೋದನ್ನು ನಾವು ಹೇಗೆ ತಿಳ್ಕೊಳ್ಬೇಕು? ಇಂಥ ಭಗವಂತ ನಮಗೆ ನಿಧಿ ಇದ್ದ ಹಾಗೆ. ನಿಧಿ ಸರ್ವಂ ನಿತರಾಂ ಧೀಯತೆ ಧ್ರಿಯತೆ ಪುಷ್ಯತೆ ಅನೇನೈತಿ ನಿಧಿ. ಬರೀ ಹುಟ್ಟಿಸಿಲ್ರಿ ದೇವರು, ಪೋಷಣೆ ಮಾಡ್ತಾನೆ. ಸೃಷ್ಟಿ ಸ್ಥಿತಿಯನ್ನು ಮಾಡ್ತಾನೆ, ನಮಗೆಲ್ಲ ಅನುಕೂಲ ಮಾಡಿಕೊಡ್ತಾನೆ. ಆದ್ದರಿಂದಾಗಿ ಎಲ್ಲರಿಗೂ ಪೋಷಣೆ ಮಾಡ್ತಾನೆ. ಆದ್ದರಿಂದಾಗಿ ಸಂಸ್ಕೃತದಲ್ಲಿ ಧ್ರಿಯತೆ ಅಂತಂದರೆ ಪುಷ್ಯತೆ, ಪೋಷಯತಿ ಅಂತ ಅರ್ಥ. ನಿತರಾಂ ಸರಿಯಾಗಿ ಪೂರ್ತಿಯಾಗಿ ಎಲ್ಲರಿಗೂ ಪರಮಾತ್ಮ ಆಶ್ರಯ ಕೊಟ್ಟು ಪೋಷಣೆ ಮಾಡ್ತಾನೆ. ಆದ್ದರಿಂದಾಗಿ ನಿಧಿ ಅಂತಿಕೊಂಡಂಥ ಭಗವಂತನಿಗೆ ಹೆಸರು. ಕಾಟಕೋಪನಿಷತ್ತು ಹೇಳ್ತಾರೆ, ಜಾನಾಮ್ಯಹಂ ಶೈವ್ಯದಿರಿತ್ಯ ನಿತ್ಯಂ. ಈ ಪರಮಾತ್ಮ ನಿತ್ಯನಾಗಿದ್ದಾನೆ, ಇವನಿಗೆ ಅಂತ್ಯ ಇಲ್ಲ, ಇವನ ನಾಮಗಳಿಗೆ ಅಂತ್ಯ ಇಲ್ಲ, ಅನಂತ ಅಂತ ಕೂಡ ನನಗೆ ಗೊತ್ತಿದೆ ಅಂತಿಕೊಂಡು ಯಮಧರ್ಮರಾಜ ನಚಿಕೇತನಿಗೆ ಹೇಳ್ತಾ ಇದ್ದಾನೆ. ಆಖ್ಯಂ ವಿಷ್ಣುವಾಖ್ಯಂ ನಿತ್ಯಂ ಸೇವದೇಹಿತಿ ಜಾನಾಮಿ. ಪರಮಾತ್ಮ ಅನಂತ ಅಂತ ಅನ್ನೋದು ನನಗೆ ಗೊತ್ತಿದೆ. ಭಾಗವತ ಹೇಳ್ತಾರೆ, ಪರಮಾತ್ಮನ ಹತ್ರ ಎಷ್ಟು ಸಂಪತ್ತಿ ಇದೆನೋ ಅದು ಎಲ್ಲ ಸಂಪತ್ತಿ ಏನೂ ಇಲ್ಲದ ನಮಗೆ ಕೊಡ್ತಿ. ಏನೂ ಇಲ್ಲದವ ಬ್ರಹ್ಮ. ಯಾಕೆ ಅವನು ನೋಡಿದ ಬರೀ ಆಕಾಶ ನೋಡಿದ, ಕೆಳಗೆ ನೀರು ನೋಡಿದ, ಗಾಬರಿ ಆದ. ಪರಮಾತ್ಮ ಕೊಟ್ಟರೆ ಬ್ರಹ್ಮದೇವರಿಗೂ ಇದೆ, ಲಕ್ಷ್ಮೀದೇವಿಗೂ ಇದೆ. ನಮಗಂತೂ ಎಷ್ಟೋ ದೇವತೆಗಳ ಮುಖಾಂತರ ಬರ್ತದೆ. ಅದಕ್ಕೆ ಭಾಗವತದ ಮೊದಲನೇ ಸ್ಕಂದದ 8ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕ ಹೀಗೆ ಹೇಳ್ತದೆ, 27ನೇ ಶ್ಲೋಕ, ನಮೋ ಅಕಿಂಚನ ವಿತ್ತಾಯ. ಪರಮಾತ್ಮ ದೊಡ್ಡ ನಿಧಿಯಪ್ಪ, ನಮ್ಮಂಥ ಅಕಿಂಚನರು ಸುಲಭವಾಗಿ ಇಟ್ಟಿರ್ತಕ್ಕಂಥ ದೊಡ್ಡ ಸಂಪತ್ತಿ ನೀನು ಅಂತೇಳಿ.
ಆ ನಂತರ ಪರಮಾತ್ಮ ನಿತರಾಂ ಸಜ್ಜನೈ ಹೃದಯ ಧಾರ್ಯತೆ ಇತಿ ನಿಧಿ. ನಿಧಿ ನಿತರಾಂ ಪೂರ್ತಿಯಾಗಿ ತಮ್ಮ ಎದೆ ತುಂಬ, ತಮ್ಮ ಹೃದಯದ ತುಂಬ ನಿನ್ನನ್ನು ತುಂಬಿಕೊಳ್ತಾರೆ ಭಕ್ತರು ಅಂತ ತಿಳ್ಕೊಂಡು, ಸಜ್ಜನರು ಅಂತ ತಿಳ್ಕೊಂಡು ಅಂತೇಳಿ ನಿಧಿಗೆ ನಿಧಿ ನಿತರಾಂ ಧಾರ್ಯತೆ ಇತಿ ನಿಧಿ. ಆ ನಿಧಿಗೆ ನೀಧೀಯತೆ ಅಂತ ಮಾಡಿದರೆ ಪ್ರಳಯ ಕಾಲದ ಸಂಪೂರ್ಣ ಜಗತ್ತನ್ನು ನೀಧೀಯತೆ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ. ಆದ್ದರಿಂದ ನೀವು ನಿಧಿ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಆದ್ದರಿಂದಲೇ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಭಗವದ್ಗೀತೆಯನ್ನು ಈ ರೀತಿಯಾಗಿ ಕರೆದಿದೆ. ಪ್ರಳಯ ಕಾಲದಲ್ಲಿ ಪರಮಾತ್ಮ ಎಲ್ಲರನ್ನು, ಲಕ್ಷ್ಮೀ ಬ್ರಹ್ಮಗಳನ್ನು ಸಹಿತ ಬ್ರಹ್ಮಾದಿಗಳನ್ನು ಹಿಡಿದುಕೊಂಡು ಎಲ್ಲರನ್ನೂ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಅದರಿಂದ ಅವನು ನಿಧಿ ಅಂತ ತಿಳ್ಕೊಂಡು ಅನ್ಸ್ಕೊಳ್ತಾನೆ. ಈಗ ಇನ್ನೂ ಅನೇಕ ಹೆಸರುಗಳಿವೆ. ಆದ್ದರಿಂದಾಗಿ ನಾವು ಬಡವರು ಅಂತ ತಿಳ್ಕೊಂಡು ಅಂತೇಳಿ ತಿಳ್ಕೊಳ್ಬೇಡಿ. ನಾವು ಬಡವರಿರ್ಬೋದು, ಬಡವರಿಗೆ ದಿಟ ನೀನು ಪರಮಾತ್ಮ ಇದ್ದಾನಲ್ಲ, ಎಲ್ಲವನ್ನು ಕೊಡ್ತಾನೆ. ಏನು ಬೇಕ್ರಿ ಬೇಕಾದ್ರೆ ಕೇಳ್ಕೊಡ್ರಿ. ಕೇಳಿದ್ರೇನ್ರಿ? ನಾವು ಕೇಳೋದಿಲ್ಲ ಪರಮಾತ್ಮನ ಹತ್ರ, ಅದಕ್ಕೋಸ್ಕರ ಕೊಡೋದಿಲ್ಲ. ಅವ್ರಿಗೋಗಿ ಇವ್ರಿಗೋಗಿ ಕೇಳ್ತೀವಿ, ಯಾರ್ಯಾರಿಗೆ ಮುಂದೆ ಕೈ ಹೊಡ್ತೀವಿ, ಯಾರ್ಯಾರಿಗೂ ಸ್ವಲ್ಪ ಪ್ಲೀಸ್ ಕೊಡ್ರಿ ಅಂತ ಹೇಳಿ. ಅದೇ ಪರಮಾತ್ಮನೊಂದು ಹೇಳಿದ್ರೆ, ಇಂಥ ನಿಧಿಯನ್ನು ಇಟ್ಟುಕೊಂಡು ಬಡವರು ನಾವು. ಈ ಎಲ್ಲ ಕಾರಣಗಳಿಂದ ಪರಮಾತ್ಮನಿಗೆ ಎಲ್ಲ ಕಾರಣ ಅಂದರೆ ನಾನು ಹೇಳಿದ ಕೆಲವು ಕಾರಣ ಮಾತ್ರ, ಅನಂತ ಕಾರಣಗಳು. ನನಗೆ ಅಷ್ಟು ಬುದ್ಧಿನೂ ಇಲ್ಲ, ಹೇಳೋಕ್ಕೂ ಹಂಗಿಲ್ಲ. ಆದ್ದರಿಂದಾಗಿ ನಿಧಿ ನಿಧೀಯತೆ ಇತಿ ನಿಧಿ ಕರೆದರು. ಈಗ ನಾನು ನಮ್ಮ ಹುಡುಗ ಕೇಳಿದೆ, ವಿದ್ಯಾರ್ಥಿಗೆ ಎಷ್ಟು ಮಿನಿಟ್ ಆಯಿತು ಅಂತ ತಿಳ್ಕೊಂಡು ಅಂತೇಳಿ. 48 ನಿಮಿಷ ಅಂತ. ಅರೆ ಅರ್ಧ ತಾಸಿಗೆ ನಿಧಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಹೇಳಲಿಕ್ಕೆ ಸಾಧ್ಯದೇನು ರೀ? ಸಂಕ್ಷೇಪ ಹೇಳಿದ್ರು 48 ಮಿನಿಟ್ ಆಯಿತು. ಇನ್ನು ನಮ್ಮ ಗುರುಗಳು ಹೇಳಿದ್ರೆ 48 ತಾಸು ಹೇಳ್ತಾರೆ. ಇನ್ನು ನಮ್ಮ ಪರಮಗುರುಗಳು ಸತ್ಯಾತ್ಮ ತೀರ್ಥರಿಗೆ ಹೇಳಿದ್ರೆ 480 ತಾಸು ಹೇಳ್ತಾರೆ. ಇನ್ನು ಸತ್ಯಜ್ಞಾನ ಕೇಳಿದ್ರೆ, ಮಧ್ವಾಚಾರ್ಯ ಕೇಳಿದ್ರೆ ಪ್ರಳಯದ ಕಾಲ ತನಕ ಹೇಳ್ತಾರೆ. ಅಷ್ಟು ಪರಮಾತ್ಮನ ಒಂದು ಶಬ್ದದ ಹಿಂದೆ ಅರ್ಥ ಇದೆ. ಆದ್ದರಿಂದಾಗಿ ನಾವು ಎಂದಿಗೂ ದುಃಖ ಪಡೋದು ಬೇಡ. ಭಗವಂತ ಅಂತನ್ನುವ ನಿಧಿ ನಮಗೆ ಸಿಕ್ಕಿದೆ. ಪರಮಾತ್ಮ ಅಂತನ್ನೋ ಒಂದು ಸಂಪೂರ್ಣ ಸಂಪತ್ತಿನ ಒಂದು ಆಗರ್ವೇ ನಮಗೆ ಸಿಕ್ಕಿದೆ. ಯಾಕೆ ನಾವು ಬಡವರು? ಅದಕ್ಕೋಸ್ಕರವೇ ದಾಸರು ಹೇಳ್ತಾರೆ, ಚಿಂತ್ಯಾಕೆ ಮಾಡ್ತೀಯೋ ಚಿನ್ಮಯನಿದ್ದಾನೆ ಸ್ವಾಮಿ ಅಂತಕೊಂಡಂತೆ. ಆದ್ದರಿಂದ ಚಿಂತೆ ಮಾಡುವ ಕಾರಣವಿಲ್ಲ. ನಮ್ಮ ಬಗ್ಗೆ ಚಿಂತೆ ಮಾಡೋದು ಇದ್ದಾನವನಲ್ಲ, ನೋಡ್ಕೋತಾನೆ. ಎಷ್ಟೇ ಅವನು ಶರಣ ಹೋಗೋದು ನಮ್ಮ ಕರ್ತವ್ಯವನ್ನು ಮಾಡಬೇಕು. ಇಂಥ ಪರಮಾತ್ಮನಿಗೆ ಇನ್ನೊಂದು ಹೆಸರು ಅವ್ಯಯಾಯ ನಮಃ. ಆಚಾರ ಮರೆತು ಬಿಟ್ಟೇನ್ರಿ? ಯಾಕೆ ನೀವು ನಿದ್ಕೊಂಡು ಹೋಗಿದ್ದಂಗೆ ಕಾಣುತ್ತದೆ. 14ನೇ ನಂಬರ್ದು ಅವ್ಯಯ ಹೇಳಿರಲ್ಲ, ಮತ್ತು ಇಲ್ಲಿಗೆ 31ನೇ ನಂಬರ್ಗೆ ಯಾಕೆ ಅವ್ಯಯ ಬೇಕು? ನಂಬರದಲ್ಲಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞ ಅಕ್ಷರ ಏವಚ. ಅಲ್ಲವೇ ಬಂದದೆಲ್ಲ ರಿಪೀಟಾಗಿ ಕೇಳ್ತೀರಿ? ರಿಪೀಟ್ ನಾ ಹೇಳಿದ್ದಲ್ಲ.
ನನಗೆ ಬೈಲಕ್ಕೆ ಹೋಗ್ಬೇಡ್ರಿ. ಮತ್ತು ರಿಪೀಟ್ 2ನೇ ಸಲ ಹೇಳಿದವ್ರು ಯಾರು? ವಿಷ್ಣು ಸಹಸ್ರನಾಮ ಉಪದೇಶ ಮಾಡಿದವ್ರು ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯ ಇದ್ದಿರಕ್ಕಂಥ ದೇವರು. ಆ ದೇವ್ರಿಗೆ ಕೇಳ್ರಿ. ಆ ದೇವ್ರಿಗೆ ಕೇಳಿದ್ರೆ ಹೇಳ್ತಾರೆ, ನನ್ನ ಬಗ್ಗೆ ಏನು ಕೇಳಬೇಕಾಗಲ್ಲ, ವೇದಕ್ಕೆ ಹೋಗ್ರಿ ಅಂತಾನು. ಆ ವೇದ ಹೇಳ್ತದೆ, ಹಿಂದೆ ಹೇಳಿದ ಅವ್ಯಯದ ಅರ್ಥ ಬೇರೆ, ಈಗ ಏನಿರ್ತಕ್ಕಂಥ ಬೇರೆ ರೀತಿಯಿಂದ ಪರಮಾತ್ಮಗೆ ಅವ್ಯಯ ಅಂತ ತಗೊಂಡ ಹೆಸರಿದೆ. ನೋಡಿ, ವಿಷ್ಣು ಸಹಸ್ರನಾಮದಲ್ಲಿ ಡಬಲ್ ಬಂದಿರತಕ್ಕಂಥ, ಡಬಲ್, ತ್ರಿಬಲ್, 4 ಸಲ ಬಂದಿರತಕ್ಕಂಥ ಕೆಲವು ಹೆಸರುಗಳು. ಅವ್ಯಯನೂ ಕೂಡ ಇದಕ್ಕೆ 2ನೇ ಸಲ ಬಂತು. ಅಲ್ಲಿ ಅವ್ಯಯ ಯಾವ ರೀತಿಯಾಗಿ ಬಂತು ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮ ನಿನ್ನ ಅನೇಕ ಗುಣಗಳನ್ನು, ನಿನ್ನ ಅನೇಕ ಹೆಸರುಗಳನ್ನು ನಾವು ನೆನೆಸುತ್ತಾ, ಯಾಕೆ ನಿನ್ನ ಹೆಸರುಗಳು, ನಿನ್ನ ನಾಮಗಳು, ನಿನ್ನ ಕ್ರಿಯೆಗೆ ಅನುಸಾರವಾಗಿ ನಿನ್ನ ನಾಮ ಬಂದಿದೆ, ಅಷ್ಟು ಉಪಕಾರ ಮಾಡಿದ್ದೆ ನೀನು. ಅದನ್ನೇ ನಾವು ಸಂಸಾರ ಸಂಗ್ರಾಮದಲ್ಲಿ ನಿತ್ಯವಾದ ಆಯುಧ ಅಂತ ಇಟ್ಕೊಳ್ತೇವೆ. ನನ್ನ ಆಯುಧ ಏನು? ಖಡ್ಗ ಅಲ್ಲ, ಚಾಕು ಅಲ್ಲ, ನಿನ್ನ ನಾಮಗಳು. ಅವುಗಳನ್ನು ಇಟ್ಟುಕೊಂಡು, ಅಥವಾ ನಿನ್ನ ಜ್ಞಾನವನ್ನೇ, ನಿತ್ಯವಾದ ಜ್ಞಾನ, ಅವ್ಯಯವಾದ ಜ್ಞಾನ, ಅದನ್ನೇ ನಮ್ಮ ಆಯುಧವನ್ನಾಗಿಟ್ಟುಕೊಂಡು ಹೊರಗಿನ ಶತ್ರುಗಳನ್ನು, ಆನಂತರ ಆಂತರಿಕ ಶತ್ರುಗಳಾಗಿರ್ತಕ್ಕಂತಹ ಕಾಮಕ್ರೋಧಾದಿಗಳನ್ನು ದೂರ ಮಾಡ್ತೇವೆ. ಅಂದರೆ ಅವ್ಯಯ ನಾಮಗಳು ಎಂಬ ಆಯುಧದಿಂದ ಅವ್ಯಯನಾದ, ಅವ್ಯಯ ನಾಮಗಳು ಆದ್ದರಿಂದ ಅವ್ಯಯನಾದ್ದರಿಂದ ನಾಶವಾಗದ ಕ್ರಿಯೆಗಳು, ನಾಶಕವಾದ ನಾಮಗಳು, ಅದರಿಂದ ನಾವು ಕೂಡ ಪ್ರತಿಬಿಂಬರಾಗಿ ನಾಶರಾಗದೆ ಕಾಮಕ್ರೋಧಾದಿಗಳನ್ನು, ಶತ್ರುಗಳನ್ನು ದೂರ ಮಾಡ್ತೇವೆ ಅನ್ನುವ ಅರ್ಥದಲ್ಲಿ ಬಂದಿರತಕ್ಕಂತಹ ಅವ್ಯಯ. ತ್ವಯಾ ವಯಂ ಶಾಸದ್ಮಹೇ ರಣೇಶು ನದಮ್ಮ ಓದತೀನಾಂ ಪ್ರಪಶ್ಯಂತೋ ಯುಂಗ್ಮೇನ್ಯಾನಿ ಯುದ್ಧೇನ್ಯಾನಿ ಭೂರಿ ನದಂ ಯೋ ಯುವತೀನಾಂ ಅನ್ನುವ ಮಂತ್ರದಲ್ಲಿ ಬಂದ ಅವ್ಯಯದ ಕಾನ್ಸೆಪ್ಟ್ ಬೇರೆ. ಇಲ್ಲಿನ ಈ ಸಲ ಬಂದ 31ನೇ ನಂಬರ್ನಲ್ಲಿ ಬಂದಿರತಕ್ಕಂಥ ಅವ್ಯಯದ ಕಾನ್ಸೆಪ್ಟ್ ಏನು? ದೋಷ. ವ್ಯಯ ಅಂದರೆ ದೋಷ. ದೋಷಗಳು ಸರ್ವಥಾ ಇಲ್ಲ. ನೂರಾರು, ಸಾವಿರಾರು, ಅನಂತ ಕೆಲಸಗಳನ್ನು ಮಾಡುವಾಗ ಅನೇಕ ತಪ್ಪಾಗ್ಬೋದು, ಅನೇಕ ದೋಷಗಳಾಗ್ಬೋದು. 1 ತಾಸು ಪ್ರವಚನದೊಳಗೆ 20 ತಪ್ಪಾಗಿರ್ತವೆ. ಅಂಥ ದೋಷಗಳು ನಾವು. ಆದರೆ ಅನಂತ ಕಾಲದಿಂದ ಅನಂತ ಕಾರ್ಯವನ್ನು ಮಾಡುವ ಭಗವಂತನಿಗೆ ನ ವಿದ್ಯತೆ ವ್ಯಯ, ವ್ಯಯಾದ ದೋಷ ಇತಿ ಅವ್ಯಯ. ಅಂತನ್ನುವುದನ್ನು ಇಲ್ಲಿ ತೋರಿಸ್ಕೊಡ್ಬೇಕಾಗಿದೆ. ಅಲ್ಲಿ ಅನಂತ ನಾಮಗಳು ಅಂತಕೊಂಡು ತೋರಿಸ್ಬೇಕಾಗಿದೆ. ಇಲ್ಲಿ ವ್ಯಯ ದೋಷರಹಿತ, ಗುಣಪೂರ್ಣ ದೋಷರಹಿತ. ಪರಮಾತ್ಮ 2 ರೀತಿ ಅಂತ ತಿಳ್ಕೊಳ್ಬೇಕು. ಭಗವಂತ ಪರಿಪೂರ್ಣ ಗುಣ ಅಂತ ತಿಳ್ಕೊಳ್ಬೇಕು. ಯಾಕಂದರೆ ಮೋಕ್ಷ 2 ಲೇಯರ್ನಲ್ಲಿದೆ. ಒಂದು ದುಃಖ ನಿವೃತ್ತಿ, ಇನ್ನೊಂದು ಸುಖ ಪ್ರಾಪ್ತಿ. ಪರಮಾತ್ಮ ನಿರ್ದೋಷ ಅಂತ ತಿಳಿದುಕೊಂಡ್ರೆ ಆಗ ದುಃಖ ನಿವೃತ್ತಿ ಆಗ್ತದೆ. ಪರಮಾತ್ಮ ಅನಂತ ಗುಣ ಪರಿಪೂರ್ಣ ಅಂತ ತಿಳ್ಕೊಂಡಂತಂದರೆ ಆನಂದ ಪ್ರಾಪ್ತಿ ಆಗ್ತದೆ, ಸುಖ ಪ್ರಾಪ್ತಿ ಆಗ್ತದೆ. ಅದಕ್ಕೋಸ್ಕರ ಅಲ್ಲಿ ಅನಂತ ಗುಣ ಅನಂತ ನಾಮ ಹೇಳಿದರು. ಆನಂತರ ಹಿಂದಿನ ನಿಧಿ ಸಂದರ್ಭದಲ್ಲೂ ಕೂಡ ಅನಂತ ಗುಣ ಅನಂತ ನಾಮಗಳೇ ದೊಡ್ಡ ಸಂಪತ್ತು ಅಂತ ಹೇಳಿದರು.
ಇಲ್ಲಿ ಮಾತ್ರ ಹೇಳ್ತಾರೆ ಯಾವ ದೋಷವೂ ಪರಮಾತ್ಮನಲ್ಲಿ ಇಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ ನೀನು ಅಂಥ ಅದ್ಭುತವಾಗಿರ್ತಕ್ಕಂಥ ಅಚಿಂತ್ಯವಾದಂಥ ಶಕ್ತಿಯಿಂದ ಉಳ್ಳವನಾಗಿದ್ದೆ. ನಿನ್ನ ಸಾಮರ್ಥ್ಯ ನಾವು ಕಲ್ಪನೆ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನೀನು ಅವ್ಯಯನಾಗಿದ್ದೆ ಪರಮಾತ್ಮ ಅಂತ ತಿಳ್ಕೊಂಡಂತೇಳಿ ನವಿದ್ಯತೆ ವ್ಯಯ ಯಸ್ಯ ಸಹ ಅವ್ಯಯ ತ್ವಂ ವಿಶ್ವಾದದಿಶೆ ಕೇವಲಾನಿ ನ ದಮ್ಮ ಓದತೇನಾಂ ಯಾನ್ಯಾವಿರ್ಯಾ ಚ ಗುಹಾವಸೂನಿ ನ ದಮ್ಯೋ ಯುವತೇನಾಂ. ಪರಮಾತ್ಮ ನೀನು ದೋಷರಹಿತ, ನಾಶರಹಿತ. ಯಾಕೆ? ನಿತ್ಯ ವಸ್ತುಗಳಿಗೂ ನೀನು ಆಶ್ರಯನಾಗಿದ್ದಿ. ನಿತ್ಯ ವಸ್ತುಗಳು ಯಾವುದು? ಯಾನಿ ಯಾನಿ ಆವಿಹಿ. ಆವಿಹಿ ಅಂತ ತಿಳ್ಕೊಂಡಂತಂದರೆ ಆವಿರ್ಭೂತರಾಗಿರ್ತಕ್ಕಂತಹ ಮುಕ್ತರು, ಅವರಿಗೆ ಮರಣ ಇಲ್ಲ. ಸೃಷ್ಟಿಕಾಲದಲ್ಲಿ ಪರಮಾತ್ಮನ ಹೃದಯದಲ್ಲಿ ಸುಷುಪ್ತಿ ಅವಸ್ಥೆಯಲ್ಲಿದ್ದುಕೊಂಡು ಅನಂತ ಸುಖವನ್ನು ಅನುಭವಿಸುತ್ತಾ ಮತ್ತೆ ಸೃಷ್ಟಿಕಾಲದಲ್ಲಿ ಆವಿರ್ಭೂತರಾಗ್ತಾರೆ. ಒಟ್ಟಿ ಬರೋದಿಲ್ಲ, ಸುಷುಪ್ತಿಯಿಂದ ಹೊರಗೆ ಬರ್ತಾರೆ. ಅಂಥ ಮುಕ್ತರಿಗೂ ನೀನು ಆಶ್ರಯನಾಗಿದ್ದೆ. ಅಂದರೆ ನಿತ್ಯರಾಗಿರ್ತಕ್ಕಂಥ ಮುಕ್ತರಿಗೆ ಆಶ್ರಯನಾದ್ದರಿಂದಾಗಿ ನೀನು ನಿತ್ಯ, ನಿನಗೂ ಕೂಡ ದೋಷನೂ ಇಲ್ಲ. ಏಕೆ? ದೋಷ ಇದ್ದರೆ ಮುಕ್ತರಿಲ್ಲ, ಮುಕ್ತರಲ್ಲಿ ಯಾವ ದೋಷ ಇರೋದಿಲ್ಲ. ಆದ್ದರಿಂದಾಗಿ ಆ ದೋಷರಹಿತರಾದಂಥ ಅವರಿಗೆ ಆಶ್ರಯನಾದ್ದರಿಂದ ನೀನು ದೋಷರಹಿತ. ನಿನಗೂ ಕೂಡ ಸಾವು ಅಂತ ಅನ್ನೋದಿಲ್ಲ, ನಾಶ ಅಂತ ಅನ್ನೋದಿಲ್ಲ. ಯಾಚ ಗುಹಾ. ಆನಂತರ ಸಂಸಾರ ಬದ್ಧ ಜೀವರು ಅಂತೇನಿದ್ದಾರೆ, ನಿತ್ಯ ಸಂಸಾರಿಗಳು, ಅವರು ಅನಾದಿ ಕಾಲದಿಂದ ಇದ್ದಾರೆ, ಅವರು ಅನಂತ ಕಾಲದವರೆಗೆ ಇರ್ತಾರೆ. ಅಂಥವರಿಗೆ ನೀನು ಆಶ್ರಯ. ಆ ವಸೂನಿ. ಇನ್ನು ಸಂಸಾರಕ್ಕೆ ಬಂದಿರತಕ್ಕಂತಹ ನಿನ್ನ ಸಂಪತ್ತಿನಂತೆ ಯಾರನ್ನು ನೀನು ಭೋಗ ಮಾಡ್ತಿ, ಯಾರಿಗೆ ಭೋಗವನ್ನು ಕೊಡ್ತೀರಿ, ಅಂಥ ಜೀವರಾಶಿಗಳು, ಅವರಿಗೂ ನೀನು ಆಶ್ರಯ. ಕೇವಲಾನಿ. ಇನ್ನು ಜ್ಞಾನ, ಇದೆಂದಿಗೂ ನಾಶವಾಗೋದಿಲ್ಲ. ಬಾಹ್ಯ ಜ್ಞಾನವನ್ನು ಕೊಡ್ತಿದೆ, ಅಂತರ್ಜ್ಞಾನವನ್ನು ಕೊಡ್ತಿದೆ. ಅವಿನಾಶಿಯಾಗಿರ್ತಕ್ಕಂಥ ಜ್ಞಾನಕ್ಕೂ ಕೂಡ ನೀನು ಸ್ವಾಮಿಯಾಗಿದ್ದೆ. ಈ ಎಲ್ಲ ಸಂಪತ್ತಿಯನ್ನು ಈ ದ್ರವಿಣಾನಿ ವಿಶ್ವಾದತ್ಸೆ ಪೂರ್ಣ ರೂಪದಿಂದ ನಿನ್ನಲ್ಲಿ ಆಶ್ರಯ ಕೊಟ್ಟಿದ್ದೆ. ಮುಕ್ತರಿಗೆ ಆಶ್ರಯ ಕೊಟ್ಟಿದ್ದೆ, ಬದ್ಧ ಜೀವರಿಗೆ ಆಶ್ರಯ ಕೊಟ್ಟಿದ್ದೆ, ಆನಂತರ ಸಂಸಾರದಲ್ಲಿರ್ತಕ್ಕಂಥವ್ರಿಗೆ ಆಶ್ರಯ ಕೊಟ್ಟಿದ್ದೆ, ನಾಶರಹಿತವಾದಂಥ ವೇದಗಳಿಗೆ ಆಶ್ರಯ ಕೊಟ್ಟಿದ್ದೆ. ಇವೇ ಒಂದು ತರಹದ ನಿನ್ನ ಸಂಪತ್ತು ಪರಮಾತ್ಮ. ಇಂಥವರಿಗೆ, ಇಂಥ ಸಂಪತ್ತಿಗೆ ನೀನು ವಿಶ್ವಾದಧಿಶೆ ಪೂರ್ಣವಾಗಿ ನಿನ್ನಲ್ಲಿ ಆಶ್ರಯ ಕೊಡ್ತಿದ್ದೆ. ಪರಮಾತ್ಮ ಆಶ್ರಯ ಕೊಡ್ತಾನೇನ್ರಿ? ಅಷ್ಟು ಶಕ್ತಿ ಅದೇನ್ರಿ? ಅರೆ ಅವನಿಗೆ ಯಾಕೆ ಕೇಳ್ತೀರಿ? ಅವನ ದಾಸ ಅನುದಾಸ ನದಮ್ಮ ಓದತೇನಾಂ. ನಿತ್ಯವಾದ ಎಲ್ಲ ವೇದಗಳಿಗೂ ಕೂಡ ಆಶ್ಚರ್ಯನಾಗಿರ್ತಕ್ಕಂಥ ವಾಯುದೇವರು, ವೇದಗಳಿಗೆ ಸ್ವಾಮಿ. ಅಂಥವನಿವನು ದಾಸಾನುದಾಸ ಅಂದರೆ ಪರಮಾತ್ಮನಿಗೇನು ಕೇಳಬೇಕು? ಆದ್ದರಿಂದಾಗಿ ವಾಯುದೇವರೇ ಇಷ್ಟು ಸಾಮರ್ಥ್ಯ ಇದ್ದಾರಂದ ಮೇಲೆ ಅವರ ಸ್ವಾಮಿಯಾದ ನಿನ್ನ ಸಾಮರ್ಥ್ಯ ಪ್ರತ್ಯೇಕ ನನಗೆ ಹೇಳಬೇಕೇನೋ?
ಪರಮಾತ್ಮ ಅವ್ಯಯ ನಿತ್ಯವಾದ ವಸ್ತುಗಳಿಗೆ ಆಶ್ರಯನಾದ್ದರಿಂದಾಗಿ ನೀನು ನಿತ್ಯ, ನಿನಗೆ ವ್ಯಯ ನಾಶ ಇಲ್ಲ. ನಾಶ ಅನ್ನುವ ದೋಷವೂ ನಿನಗೆ ಇಲ್ಲ, ನಿರ್ದೋಷ. ಈ ಅವ್ಯಯಕ್ಕೆ ಬೇರೆ ಆಚಾರ್ಯರ ಗ್ರಂಥಗಳಲ್ಲಿ ಏನು ವಿಶೇಷ ಅರ್ಥಗಳು ಬಂದಿವೆ, ಆ ವಿಶೇಷ ಅರ್ಥಗಳನ್ನು ನಾವಿಲ್ಲಿ ನಾವು ಚಿಂತನೆ ಮಾಡೋಣ. ಆ ವಿಶೇಷ ಅರ್ಥಗಳು ಯಾವುವು ಅಂತ ತಿಳ್ಕೊಂಡಂತಂದರೆ ಅನ್ನೋದನ್ನು 1 ಗಂಟೆ ಈಗಾಗಲೇ ಆದದ್ದರಿಂದ ನಂತರ ನಾವು ತಿಳಿದುಕೊಳ್ಳೋಣ. ನಂತರ ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ನಾಳಿನ ದಿವಸ 1 ತಾಸು ಬೇಗನೆ ಮುಗಿದು ಹೋಗ್ತಾನೆ, ಆದ್ರೆ ಏನು ಮಾಡಲಿ ನೋಡೋಣ. ಇಲ್ಲಿಗೆ ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.